ಒಪಿನಿಯನ್ ಬರ್ತಾ ಇದೆ, ಎಲ್ಲರೂ ಒಗ್ಗಟ್ಟಾಗಿ ತಗೊಂಡು ಹೋಗ್ತಾ ಇಲ್ಲ ಅಂತ. ಇಲ್ಲ, ಆ ರೀತಿ ಏನಿಲ್ವಲ್ಲ. ಕ್ಯಾಬಿನೆಟ್ ಒಳಗಡೆ ಆ ರೀತಿ ಏನೂ ನಡೆದಿಲ್ಲ. ಈಗ ನಾವು ಇನ್ನೂ ಚರ್ಚೆಗೆ ತೊಗೊಂಡಿಲ್ಲ. ಎಲ್ಲ ಸಚಿವರುಗಳನ್ನು ನಿಮ್ಮ ಒಪಿನಿಯನ್ನ ಬರವಣಿಗೆ ಮೂಲಕ ಕೊಡಿ ಅಂತ ಮುಖ್ಯಮಂತ್ರಿಗಳು ಕೇಳಿದ್ದಾರೆ. ಕೊಡ್ತಾ ಇದ್ದಾರೆ. ಕೊಟ್ಟ ಮೇಲೆ ಅದನ್ನು ಬಹುಶಃ ಮುಂದೆ ಡೇಟ್ ಫಿಕ್ಸ್ ಮಾಡ್ತಾರೆ ಅಂತ ಕಾಣಿಸುತ್ತೆ. ಕ್ಯಾಬಿನೆಟ್ ಅಲ್ಲದೆ, ಯಾಕೆಂದರೆ ಇದಕ್ಕೆ ಸಮಯ ಕೊಡಬೇಕು. ಬರೀ ಕ್ಯಾಬಿನೆಟ್ಟಲ್ಲಿ ಅರ್ಧ ಗಂಟೆ ಅಥವಾ 10 ನಿಮಿಷ ಚರ್ಚೆ ಮಾಡೋವಂಥದ್ದಲ್ಲ. ಎಲ್ಲ ವಿಚಾರಗಳು ಬೇರೆ ಬೇರೆ ಮಿಕ್ಸ್ ಮಾಡ್ಕೊಂಡು ಮಾಡೋದಲ್ಲ. ಇದಕ್ಕಾಗಿ ಪ್ರತ್ಯೇಕವಾಗಿ ಚರ್ಚೆ ಆಗಬೇಕು. 11 ಜನ ನೀವು ಹೇಳಿದಾಗೆ 11 ಜನ ಕೊಟ್ಟಿದ್ದಾರೆ ಅಂತ ಹೇಳಿದರು. ಅಂದರೆ ಎಲ್ಲರೂ ಕೊಡ್ತಾರೆ, ಒಂದೇ ಸರಿ ಎಲ್ಲರೂ ಕೊಡೋದಿಲ್ವಲ್ಲ, ಒಬ್ಬೊಬ್ಬರು ಕೊಡ್ತಿರ್ತಾರೆ. ಇಲ್ಲ, ಸರ್ವೆ ನೋಡಿ, ಈಗ ಆ್ಯಸ್ ಆನ್ ಟುಡೇ, ಮುಂದಿಂದು ಗೊತ್ತಿಲ್ಲ ನನಗೆ, ಆ್ಯಸ್ ಆನ್ ಟುಡೇ ಸರ್ವೆ ನಡೀತಾ ಇದೆ. ಕೆಲವರು ಲೀಡ್ರುಗಳು ನನ್ನ ಹತ್ರನೂ ಬಂದಿದ್ದರು. ಸಮಯ ಸಾಕಾಗೋದಿಲ್ಲ, ಯಾಕೆಂದರೆ ಭಾಳ ಡೀಟೇಲಾಗಿ ಮಾಡಬೇಕಾಗ್ತದೆ. ಅದನ್ನು ನೀವು ಎಕ್ಸ್ಟೆನ್ಷನ್ ಕೊಡಿಸಿ ಅಂತ ಕೇಳಿದ್ರು. ಅಂದರೆ ಇನ್ನೊಂದಿಷ್ಟು ಸಮಯ ಬೇಕು, ಅದು ಕನಿಷ್ಠ 15 ದಿವಸ 1 ತಿಂಗಳಾದರೂ ಬೇಕು ಅಂತ ಹೇಳಿದರು. ಅದಕ್ಕೆ ನಾನು ಹೇಳಿದೆ, ನೋಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಯಾರು ಇದರ ಜವಾಬ್ದಾರಿ ತೊಗೊಂಡಿದ್ದಾರೆ, ನಾಗಮೋಹನ್ ದಾಸ್ ಅವರು, ಕಮಿಷನ್ ಅದು ಅವರು ನಡೆಸ್ತಾ ಇರ್ತಕ್ಕಂಥ ಸರ್ವೆ ಇದು, ಅವರಿಗೆ ರೆಪ್ರೆಸೆಂಟೇಷನ್ ಕೊಡಿ. ಅವರು ಇದಕ್ಕೆ ಬೇಕು ಅನ್ನೋದು ಅವ್ರಿಗೆ ಕನ್ವಿನ್ಸ್ ಆದರೆ ಕೊಡ್ತಾರೆ ಎಕ್ಸ್ಟೆನ್ಷನ್. ಅಲ್ಲ, ಈ ಸರ್ವೆಯಲ್ಲಿ ಸರ್ ಟೀಚರ್ಸ್ ಮಾಡೋ ಬದಲು ಸ್ಟೂಡೆಂಟ್ಗಳು ಬಂದು ಸರ್ವೆ ಮಾಡ್ತಾ ಇದ್ದಾರೆ ಮನೆಗೆ ಸರ್. ಗೊತ್ತಿಲ್ಲಪ್ಪ, ನನಗೂ ಬಂದಿದ್ದರು, ನಮ್ಮನೆಗೂ ಊರಲ್ಲಿ. ನಾನು ಮೊನ್ನೆ ಊರಿಗೆ ಹೋದಾಗ ನಮ್ಮನೆಗೂ ಬಂದಿದ್ದರು. ಅವರು ಟೀಚರ್ಸೇ ಬಂದಿದ್ದರು. ಕಾಮೆಂಟ್ಸ್ಗಳೆಲ್ಲ ಕಡೆ ಈಗ ಸರ್ವೆ ಚೆನ್ನಾಗಿ ಆಗ್ತಾ ಇದೆ ಅಂತಲೂ ಹೇಳ್ತಾವ್ರಲ್ಲ. ಸಿಟಿಯಲ್ಲಿ ಸ್ವಲ್ಪ ಏನಾದರೂ ಶಾರ್ಟ್ ಕಮಿಂಗ್ಸ್ ಇರ್ಬೋದೇನೋ ಗೊತ್ತಿಲ್ಲ. ಬಟ್ ಎಲ್ಲ ಕಡೆ ಆಗ್ತಾ ಇದೆ, ಚೆನ್ನಾಗಿ ಆಗ್ತಾ ಇದೆ. ಅಲ್ಲ, ಈಗ ಕ್ಷೇತ್ರವಾರು ಸರ್ವೆ ನಡೆದಿದೆಯಲ್ಲ ಇದರಲ್ಲಿ. ಈಗೇನಾದರೆ ನಮಗೆ ಕೊಟ್ಟಿರೋ ರಿಪೋರ್ಟ್ನಲ್ಲಿ ಕ್ಷೇತ್ರವಾರು ಕೂಡ ಡೇಟಾ ಇದೆ, ಡಿಸ್ಟ್ರಿಕ್ಟ್ ವಾರು ಡೇಟಾ ಇದೆ, ಸ್ಟೇಟ್ ವಾರು ಡೇಟಾ ಇದೆ. ನೀವು ಹೆಂಗೆ ಉಪಯೋಗಿಸ್ಕೊಳ್ತೀರಾ ಹಂಗೆ ಬಿಟ್ಟಿದ್ದಲ್ವಾ. ಕ್ಷೇತ್ರದ್ವಾರು ಉಪಯೋಗಿಸ್ಕೊಳ್ಳೋದಿದ್ರೆ ಕ್ಷೇತ್ರವಾರಿಗೂ ಉಪಯೋಗಕ್ಕೆ ಬರುತ್ತೆ, ಇಲ್ಲ ತಾಲೂಕವಾರು ಅಂದರೆ ತಾಲೂಕವಾರು ಉಪಯೋಗಕ್ಕೆ ಬರುತ್ತೆ. ಅದನ್ನು ಇಟ್ ಆಲ್ ಡಿಪೆಂಡ್ಸ್ ಆನ್ ಹೌ ಯು ಟೇಕ್ ಇಟ್. ಸೋಷಿಯಲ್ ಮೀಡಿಯಾದ